ಯಾವ ರೀತಿ ನೀರು ಒದಗಿಸ್ಲಿಕ್ಕೆ ಸಾಧ್ಯ, ಅಲ್ಲಿ ಹೋಗುವಂಥ ನೀರಿಗೆ ಇಲ್ಲಿ ಪರ್ಯಾಯವಾಗಿ ಮತ್ತು ಬೇರೆ ಕಡೆ ಎಲ್ಲಿ ತಂದು ಹಾಕ್ಲಿಕ್ಕೆ ಸಾಧ್ಯ ಅದ. ಇವೆಲ್ಲವೂ ಚರ್ಚೆ ಇವತ್ತು ನಾವು ಮಾಡಬೇಕಾಗಿದೆ. ಯಾಕಂದ್ರೆ ಒಂದು ರಾಜ್ಯ ಬೆಳಿಬೇಕಾಯಿತು ಅಥವಾ ಒಂದು ಜಿಲ್ಲೆ ಬೆಳಿಬೇಕಾಯಿತು, ಜಿಲ್ಲೆಯಲ್ಲಿ ಮುಖ್ಯವಾಗಿ ಏನಪ್ಪ ಅಂದ್ರೆ ಕೃಷಿ ಮತ್ತು ಕೈಗಾರಿಕೆ. ಕೃಷಿ ಬಿಟ್ಟರೆ ಕೈಗಾರಿಕೆ ಎರಡನೇ ನಂಬರ್. ಕೈಗಾರಿಕೆಗಿಂತ ಭಾಳಷ್ಟು ನೀರು ಬೇಕಾಗ್ತದೆ. ಆ ದಿಶೆಯಲ್ಲೇ ಈ ಒಂದು ನೀರನ್ನು ಅಲ್ಲಿ ಒಯ್ತಾ ಇದ್ದಾರೆ, ಕರ್ನಾಟಕ ಸರ್ಕಾರ ಒಯ್ತಾ ಇದೆ. ಅದು ಬೆಳಗಾವಿ ಜಿಲ್ಲೆಯವರಿಗೆ ನೋವಿನ ವಿಷಯ. ನಮ್ಮ ನೀರು ನಾಳೆ ಇರಲಿಕ್ಕೆ ಯಾರು ಕೊಡ್ತಾರೆ ರೀ ಅನ್ನುವಂಥ ಮಾತು. ಆದರೆ ಅದೇ ಕಾಲಕ್ಕೆ ಧಾರವಾಡದಲ್ಲಿ ನಾವು ಕರ್ನಾಟಕದವ್ರಲ್ಲೇನು ರೀ, ಮತ್ತು ನಮಗೆ ನೀರು ಕೊಡೋದು ಯಾರು ಕೊಡ್ತೀರಿ ಅನ್ನೋ ಪ್ರಶ್ನೆ ಅವ್ರು ಮಾಡ್ತಾಯಿದ್ದಾರೆ. ಒಟ್ಟಾರೆಯಾಗಿ ಇದೊಂದು ಏನಪ್ಪ ಅಂತಂದ್ರೆ ಅತ್ಯಂತ ಸೂಕ್ಷ್ಮವಾದ ವಿಷಯ. ಇದನ್ನು ಈ ವಿಷಯವನ್ನು ಕೇವಲ ರಾಜಕೀಕರಣ ಮಾಡೋಕ್ಕಿಂತಲೂ ಒಂದು ಕುಂತು ಚರ್ಚೆ ಮಾಡಿಕೊಂಡ ಇರೋ ನೀರು ಎಷ್ಟ ಹೋಗ್ತದೆ ಅಷ್ಟ, ನಾವು ಎಷ್ಟು ಕೊಡ್ಲಿಕ್ಕೆ ಸಾಧ್ಯದ, ಅವರೆಷ್ಟು ತೊಗೊಳ್ಲಿಕ್ಕೆ ಸಾಧ್ಯದ, ಇದನ್ನೊಂದಿಷ್ಟು ಚರ್ಚೆ ಮಾಡಿದ್ರೆ ಆ ಪ್ರಾಜ್ಞರ ಜೊತೆಗೆ ನೀರಾವರಿ ತಜ್ಞರ ಜೊತೆಗೆ ಮಾಡಿದ್ರೆ ಇದು ದೊಡ್ಡ ಸಮಸ್ಯೆ ಆಗಲಿಕ್ಕೆಲ್ಲ ಆಗೋದಿಲ್ಲ. ಅದಕ್ಕಾಗಿ ನಾವು ಪತ್ರ ಬರೆದು ನಮ್ಮ ನೀರನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೋಣ. ಆದರೆ ಅದೇ ಕಾಲಕ್ಕೆ ಒಂದು ಸ್ವಲ್ಪ ಏನಪ್ಪ ಅನುಕೂಲ ಮಾಡಿಕೊಡುವಂಥದ್ದು. ಅವ್ರು ನಮ್ಮವರಪ್ಪ, ಹುಬ್ಬಳ್ಳಿ ಧಾರವಾಡ ಜನ, ಮತ್ತು ಅಲ್ಲಿ ಕೈಗಾರಿಕೆಗಳು ಬೆಳೆದ್ರೆ ನಮ್ಮ ಹುಡುಗರು ಅಲ್ಲಿ ದುಡಿಬೋದು, ಅವ್ರಿಗೂ ಭವಿಷ್ಯದಲ್ಲಿ ಸಿಗ್ಬೋದು ಅನ್ನುವಂಥ ಒಂದು ಆಸೆ. ಹೀಗಾಗಿ ನಾವು ನಮ್ಮಲ್ಲೆಲ್ಲ ಈ ವಿಷಯವನ್ನು ದೊಡ್ಡದು ಮಾಡೋಕ್ಕಿಂತಲೂ ಕುಂತು ಚರ್ಚೆ ಮಾಡಿ, ಅದರಲ್ಲೂ ಎರಡೂ ಕಡೆ ನಾಯಕರು, ಅಲ್ಲಿಯ ನಾಯಕರು, ಇಲ್ಲಿ ನಾಯಕರು, ಅವ್ರು ಬಿ ಜೆ ಪಿ ಅವರಿರಲಿ, ಕಾಂಗ್ರೆಸ್ಸಿಗರಿರಲಿ, ಯಾರಾದರೂ ಈ ಜನರ ಒಂದು ಏನಪ್ಪ ನೆಮ್ಮದಿಗಾಗಿ, ನೆಮ್ಮದಿಯ ಬದುಕಿಗೆ ಅವ್ರು ದುಡಿತಾ ಇರ್ತಾರೆ.